ಉತ್ತರಂ ಯತ್ ಸಮುದ್ರಶ್ಚ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ಭಾರತೀ ಯತ್ರ ಸಂತತಿ ಅಂತ. For some, the nation is geography. For him, it is mother. ದೇಶ ಅನ್ನುವಂಥದ್ದು ನಮ್ಮೆಲ್ರಿಗೂ ಸಹ ಮಾತೃ ಸ್ವರೂಪದಲ್ಲಿ ಇರ್ತಕ್ಕಂಥದ್ದು. For 54 years, one man walked a path of discipline, service, and silent transformation. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನನ್ನ ಶಾಲೆ ಓದ್ತಾ ಇರಬೇಕಾದ್ರೆ ಸೇರಿಕೊಂಡೆ. ಸುಮಾರು 54 ವರ್ಷಗಳಿಂದ ಕೆಲಸ ಮಾಡ್ತಾ ಇರೋವಂಥದ್ದು ನನಗೆ ಹೆಮ್ಮೆ ಅಂತ ಅನಿಸುತ್ತೆ. An engineer by profession, a servant of the nation, a proud Swayam Sevak. In KIADB, he was known for integrity and simplicity. Where hierarchy built walls, he built trust. ಇವತ್ತೊಂದು ಸರ್ಕಾರಿನಲ್ಲಿ ಬ್ರಿಟಿಷ್ನವರು ಬಿಟ್ಟು ಹೋದಂಥ ಮಾನಸಿಕತೆ ಇವತ್ತಿಗೂ ಇದೆ. ಅದು ಅಂದರೆ ಹೈರಾರ್ಕಿ. ಇದನ್ನು ನಾವು ಹೋಗಲಾಡಿಸ್ಬೇಕು. ಅದು ನಮ್ಮ ಸಂಸ್ಕೃತಿ ಅಲ್ಲ. ಎಲ್ಲೇ ಆಗಲಿ ಸಂಘಟಿತವಾಗಿ ಎಲ್ಲರೂ ಒಂದೇ ಒಕ್ಕರಲಿನಿಂದ ಒಂದು ದೃಷ್ಟಿಕೋನದಲ್ಲಿ ಕೆಲಸ ಮಾಡಿದಾಗ ಯಶಸ್ಸು ಕಟ್ಟಿಟ್ಟಾಗುತ್ತೆ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರಗಳು ಮನಸ್ಸು ಮಾಡಿದರೆ, ದೃಢ ಸಂಕಲ್ಪ ಮಾಡಿದರೆ 6 ತಿಂಗಳಲ್ಲಿ ಈ ದೇಶದಲ್ಲಿ ಅದ್ಭುತವಾದ ಪರಿವರ್ತನೆ ತರಬೇಕಾಗ್ತದೆ. After retirement, he did not rest. Born in a small village in Hiriyur, Karnataka, he returned not as a visitor, but as a transformer. ಸ್ವಾಮಿ ವಿವೇಕಾನಂದರು ಒಂದು ಹೇಳ್ತಾರೆ, ಗ್ರೇಟ್ ಥಿಂಗ್ಸ್ ಕೆನಾಟ್ ಬಿ ಅಚೀವ್ಡ್ ವಿತೌಟ್ ಗ್ರೇಟ್ ಸ್ಯಾಕ್ರಿಫೈಸ್ ಅಂತ. It began with a school, the one where he once studied. Broken walls, fading hope. He and his friends decided, if not us, then who? ನಾವೆಲ್ಲರೂ ಸಹ ಹಳ್ಳಿಯಿಂದ ಹುಟ್ಟಿ ಬಂದಂಥವ್ರು. ನಾವೆಲ್ಲರೂ ಇವತ್ತು ಸಮಾಜದಲ್ಲಿ ಒಂದು ನಗರ ಪ್ರದೇಶದಲ್ಲಿ ಬಂದಿದ್ದೀವಿ. ನಮ್ಮ ವ್ಯಕ್ತಿತ್ವವು ದೊಡ್ಡದಾಗಿದೆ, ನಮ್ಮ ಪ್ರಭಾವವೂ ದೊಡ್ಡದಾಗಿದೆ. Funds were raised, alumni united. The community came together. Today, that school stands renewed, a model institution. ಎಲ್ಲ ದಾನಿಗಳಿಂದ ಈ ರೀತಿ 18.5 ಕೋಟಿಗೂ ಹೆಚ್ಚು ನಾವು ಇವತ್ತು ದೇಣಿಗೆಯನ್ನು ತಂದು, ಅನುದಾನವನ್ನು ತಂದು ಅಲ್ಲಿ ನಿರ್ಮಾಣ ಮಾಡಲಿಕ್ಕಾಗಿದೆ. ಪ್ರತಿ ವರ್ಷ ಇವೆಲ್ಲವನ್ನು ನಿರ್ವಹಣೆ ಮಾಡಲಿಕ್ಕೆ 25 ಲಕ್ಷ ಖರ್ಚು ಬರುತ್ತೆ. ಅದೆಲ್ಲವನ್ನೂ ಸಹ ಈ ಸಮಾಜ ನಮಗೆ ಕೊಡ್ತಾ ಬಂದಿದೆ. But for him, this was only the beginning. My village is my sacred pilgrimage. He believed development begins at the roots. Health centers and temples renewed, livelihoods strengthened. ಒಂದು ಗ್ರಾಮದಲ್ಲಿ ಇನ್ನೂ 4-6 ಸಂಗತಿಗಳನ್ನು ನಾವು ಮಾಡಿದ್ದೀವಿ. ಒಂದು ಆರೋಗ್ಯದ ದೃಷ್ಟಿಯಿಂದ PH ಸೆಂಟರ್ ಡೆವಲಪ್ ಮಾಡಿ, ಸಂಸ್ಕಾರ ದೃಷ್ಟಿಯಿಂದ 3 ದೇವಸ್ಥಾನಗಳನ್ನು ಊರಿನ ಸಹಕಾರದೊಂದಿಗೆ ನಾವು ಅದನ್ನು ರಿನೋವೇಟ್ ಮಾಡಿದ್ದೀವಿ. ಇನ್ನು ಸ್ವಾವಲಂಬಿಗಳಾಗೋ ದೃಷ್ಟಿಯಿಂದ ಒಂದು ಹಾಲಿನ ಕೇಂದ್ರವನ್ನು ಮಾಡಿದ್ವಿ. A village reborn. ಇದೆಲ್ಲವೂ ನಾನು ಮಾಡ್ತೀನಿ ಅನ್ನೋದಕ್ಕಿಂತ ನಮ್ಮ ಹಿಂದೆ ಒಂದು ಶಕ್ತಿ ಇದೆ, ಸಂಘಟಿತ ಶಕ್ತಿ ಅನ್ನೋದು ಬಹಳ ಮುಖ್ಯ. For 54 years of dedication to people, systems and villages, today VAPS Technosoft proudly presents with the Vidya Varenya Award to Shri Na Thippei Swami, strength born of sacrifice. Namaste.